ಏಯ್ ನಾನು ಕೇಳ್ತಾರೆ ಇಲ್ಲಿ ಕಣ ಅಮೃತಧಾರೆ ಅಪ್ಪನ. ನನ್ನನ್ನು ಯಾಕೆ ಕನ್ಫ್ಯೂಸ್ ಮಾಡ್ತೀರಾ? ನೀವು ಮೆಂಟಲ್ ಅಂತ ನನ್ನನ್ನು ಮೆಂಟಲ್ ಮಾಡ್ತಿದ್ದೀರಾ? ನಿನಗಿದ್ದು ಬೇಕಿದ್ದ ಮಗನೇ ವಾಪಸ್ಸು ಹೊಂಟೋಗು ಶಿವನೇ. ಇದನ್ನೆಲ್ಲ ಕಲಿಬೇಕಂದ್ರೆ ಕತ್ತರ್ಗುಪ್ಪೆ ಕ್ರಾಸ್ ಹತ್ರ ಹೋಗಿ, ಅಲ್ಲೇ ಇರುತ್ತೆ ಒಂದು ಆಫೀಸ್, ಅದಕ್ಕೆ ಹೋಗಿ ಕಲೀರಿ. ತಗೋ ಅದು ನಂದೇ ಆಫೀಸು, ತಗೋ ಕಾರ್ಡು ಇಟ್ಕೋ. ಓ ನಿಮ್ದೇನಾ ಇದು? ಕುರಿ ಕಲೆಕ್ಷನ್ ಸೆಂಟರ್ ಅಂತ. ಕುರಿ ಕಲೆಕ್ಷನ್ ಸೆಂಟರ್ ಅಲ್ಲ ಕಣೋ, ಕೌನ್ಸಿಲಿಂಗ್ ಸೆಂಟರ್. ಇದು ನಿಮ್ಮದೇ ಕುಟುಂಬ, ಅಮೃತಧಾರೆ ಕುಟುಂಬ. ನೀವೊಬ್ಬರೇ ಯಾಕೆ ಅಲ್ಲಿದ್ದೀರಾ? ಬನ್ನಿ ಮೇಡಮ್ ನೀವು. ಆನಂದ್ ಅವರೇ, ನೀವ್ ಹೇಳಿ, ಜೋಡಿ ನಂಬರ್ 1 ಕಾರ್ಯಕ್ರಮ ಆದ ಮೇಲೆ ಹೇಗಿದೆ ನಿಮ್ಮ ಲೈಫ್? ನಿಜವಾಗ್ಲೂ ಸೂಪರ್ ಆಗಿದೆ ಮೇಡಮ್. ಜೋಡಿ ನಂಬರ್ 1 ಅಂತ ಪ್ರೋಗ್ರಾಮ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದಾರೋ ನನ್ನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲರೂ ಚೆನ್ನಾಗಿರ್ತಾರೆ. ಯಾಕೆಂದ್ರೆ ಗಂಡ ಹೆಂಡತಿರಲ್ಲಿ ಒಂದು ಸಣ್ಣ ಪುಟ್ಟ ಮನಸ್ತಾಪ ಬಂದಾಗ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ಆದ್ರೆ ಈ ಕಾರ್ಯಕ್ರಮಕ್ಕೆ ಬಂದ್ಮೇಲೆ ನಾವೆಲ್ಲ ಎಷ್ಟು ಹತ್ರ ಆಗ್ಬಿಟ್ಟಿದೀವಿ ಅಂದ್ರೆ ಅದಕ್ಕೆ ಅವಕಾಶನೇ ಇಲ್ಲ, ಕಿರಿಕೆ ಆಗಲ್ಲ, ಅಷ್ಟು ಅನ್ಯೋನ್ಯತೆ ಬಂದ್ಬಿಟ್ಟಿದೆ ನಮ್ಮಲ್ಲಿ. ಇವನಿಗೆ ಇವತ್ತು 4 ಜನ ಗುರ್ತಿಡಿತಾರೆ, ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಅಂದ್ರೆ ಅದು ಈ ವೇದಿಕೆ ಮುಖಾಂತರನೇ. ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಫ್ಯಾಮಿಲಿ ಅದೃಷ್ಟ ಮಾಡಿತ್ತು ಬೀಯಿಂಗ್ ಎ ಪಾರ್ಟ್ ಆಫ್ ಜೋಡಿ ನಂಬರ್ 1. ವೆರಿ ಹ್ಯಾಪಿ ಮೇಡಮ್. ಓಕೆ, ಛಾಯಾ ಅವರೇ, ಅಮೃತಧಾರೆ ಧಾರಾವಾಹಿನಲ್ಲಿ ಇವರಿಬ್ಬರನ್ನ ಪ್ರಾಣ ಸ್ನೇಹಿತರಾಗಿ ನೀವು ನೋಡ್ತಾ ಬಂದಿದ್ದೀರಾ, ಅಂದ್ರೆ ಪಾತ್ರವಾಗಿ ನೋಡಿದ್ದೀರಾ. ಆನ್ ಸ್ಕ್ರೀನ್ ಆನಂದ್ ಅವ್ರನ್ನ ನೀವು ನೋಡ್ತಾ ಬಂದಿದ್ದೀರಾ, ಆಫ್ ಸ್ಕ್ರೀನ್ ಅಲ್ಲಿ ಆನಂದ್ ಅವರು, ಅವರ ಧರ್ಮ ಪತ್ನಿ, ಅವರ ಮಗು ಬಗ್ಗೆ ನಿಮ್ಮ ಮಾತುಗಳು. ನಿಜ ಹೇಳಬೇಕು ಅಂದರೆ ದೇ ಆರ್ ಸಚ್ ಸ್ವೀಟ್ ಪೀಪಲ್ ಆ್ಯಂಡ್ ವೆರಿ ಸ್ವಚ್ಛವಾದ ಮನಸ್ಸಿರುವಂಥ ಜನ. ಆ್ಯಂಡ್ ಆನಂದ್ ಸರ್ ಬಗ್ಗೆ ಹೇಳೋದೇ ಬೇಡ. ಪ್ರತಿಯೊಂದು ಸೀನು ಅವರು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೀನ್ ಆಫ್ ದ ಸೀರಿಯಲ್, ಆ ಥರ ಪ್ರತಿ ಸೀನ್ನ ಟ್ರೀಟ್ ಮಾಡ್ತಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ ಸರ್, ಇದೊಂದು ಹೆಂಗಿದೆ ಅಂದರೆ ರಾಮಾಯಣ ಕಥೆ ಥರ ಇದೆ, ರಾಮ ಸೀತೆ ಲಕ್ಷ್ಮಣ ಅನ್ನೋ ಥರ. ಸೂಪರ್, ಥ್ಯಾಂಕ್ ಯು ಮೇಡಮ್. ಇಟ್ ಇಸ್ ಬೀನ್ ಲೈಕ್ ದಟ್, ಯಾವಾಗಲೂ ಹಾಗೆ ಇರುತ್ತೆ. ಸೀತೆ ಮತ್ತೆ ಲಕ್ಷ್ಮಣ್ ಮಧ್ಯೆ ಒಂದು ಬ್ರದರ್ ಅಂಡ್ ಸಿಸ್ಟರ್ ಅದೊಂದು ರಿಲೇಶನ್ಶಿಪ್ ಇದೆ ಅಲ್ಲ, ಅದು ಯಾವಾಗಲೂ ಆನಂದ್ ಸರ್. ಆ್ಯಂಡ್ ಆಫ್ ಸ್ಕ್ರೀನು ಅಷ್ಟೇ, ಏನೇ ಇದ್ರು ನಾನು ಹೋಗಿ ಹೇಳ್ತೀನಿ, ಆನಂದ್ ಸರ್ ಇದೊಂದಿದೆ, ಕ್ಯಾನ್ ಯು ಪ್ಲೀಸ್ ಅಡ್ವೈಸ್ ಮೀ, ಏನು ಮಾಡ್ಬೋದು ಅಂದ್ಬಿಟ್ಟು. ಆ್ಯಂಡ್ ಅವರು ಮೇಡಮ್ ಪರವಾಗಿಲ್ಲ ಮೇಡಮ್ ಅಂದ್ಬಿಟ್ಟು ಹಿ ಅಡ್ವೈಸಸ್ ಮೀ ಲೈಕ್ ಅನ್ ಎಲ್ಡರ್ಲಿ ಬ್ರದರ್, ವಿಚ್ ಇಸ್ ವೆರಿ ಸ್ವೀಟ್ ಆಫ್ ಹಿಮ್. ಆ್ಯಂಡ್ ಹಾಗೆ ಅವ್ರಿಗೆ ಸಪೋರ್ಟ್ ಮಾಡೋದು ಮೇಡಮ್ ಚಿತ್ರಾ ಮೇಡಮು. ಶಿ ಇಸ್ ಸೋ ಸ್ವೀಟ್. ಮನೆಯಿಂದ ಏನೇ ತಂದ್ರು ಮೇಡಮ್ ನಾನು ತಂದಿದ್ದೀನಿ ತಗೊಳ್ಳಿ ತಿನ್ನಿ, ಏನೇ ಬಂದ್ರು ಅದು ಬರುತ್ತೆ. ಆ್ಯಂಡ್ ಅದು ಬರೋದು ಇವನ್ ಮೂಲಕ ಬರುತ್ತೆ. ಇವನ್ ಬರ್ತಾನೆ, ಮೇಡಮ್ ನಮ್ಮ ಮನೆಯಿಂದ ಮಾವಿನ ಹಣ್ಣು ತಂದಿದೀವಿ ತಿನ್ನಿ ಮೇಡಮ್ ಅಂತಾನೆ. ಕ್ಯೂಟ್ ಅಂದ್ರೆ ಕ್ಯೂ, ನೀವು ಇದ್ರೆ ಸಾಕು. ಮೊನ್ನೆ ಬಿಲ್ಲು ಬಾಣ ಯಾವುದೋ ಒಂದು ಕಳೆದೋಗಿರೋದು ಒಂದು ಇದು ಸಿಕ್ತು, ಮೇಡಮ್ ಇದು ಹೆಂಗ್ ಆಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಬಂದ, ಬಾರೋ ಹೌದಾ ಹಿಂಗ ಆಡ ತಕ್ಷಣ ಛಾಯಾ ಮೇಡಮ್ ಹೇಳ್ಕೊಟ್ರು ಅಂದ್ಬಿಟ್ಟು ಬರ್ತಿದ್ದಾನೆ. ಏನೇ ಹೇಳಿದ್ರು ಪಟ್ ಅಂತ ಹಿಡ್ಕೊಂಡು ಹಾಗೆ ಮಾಡ್ತಾನೆ. ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ. ಅವ್ರ ಸೆಕ್ಟರ್ ಬಂದ್ರೆ ಒಂದು ಒಳ್ಳೆ ಎನರ್ಜಿ ಇರುತ್ತೆ, ವೆರಿ ಪಾಸಿಟಿವ್ ಅಟ್ಮಾಸ್ಫಿಯರ್. ವೆರಿ ನೈಸ್. ಥ್ಯಾಂಕ್ ಯು. ಓಕೆ, ಚೈತ್ರ ಅವರೇ, ನೀವ್ ಹೇಳಿ, ಹೇಗಿದೆ ಲೈಫ್ ಆಫ್ಟರ್ ಜೋಡಿ ನಂಬರ್ 1? ಇಲ್ಲಿಂದ ನಾನು ತುಂಬ ತೊಗೊಂಡೋಗಿದ್ದೀನಿ. ಆ್ಯಂಡ್ ನನ್ನ ಮಗನಿಗೂ ಅಷ್ಟೇ, ಮಾಡೋಕ್ಕೆ ಮಮ್ಮು ಮತ್ತು ಪ್ರೇಮ್ಸ್ ಅವ್ರು ಯಾವಾಗಲೂ ಹೇಳೋರು, ಇಲ್ಲಿಂದ ಒಬ್ಬ ಆರ್ಟಿಸ್ಟನ್ನೇ ನೀವು ತೊಗೊಂಡು ಹೋಗೋದು ಅಂತ. ಅವನು ಅದನ್ನು ಪ್ರೂವ್ ಮಾಡ್ದ. ಥ್ಯಾಂಕ್ ಯು ಸೋ ಮಚ್. ಎಲ್ಲರನ್ನೂ ನೋಡೋ ಹಂಗಾಯಿತು.